ನಮ್ಮೆಲ್ಲರ ನೆಚ್ಚಿನ ನಾಯಕ ಸಿದ್ದರಾಮಯ್ಯನವರಿಗೆ, ಐದ ನಾಯಕ ಸಿದ್ದರಾಮಯ್ಯನವರಿಗೆ, ಪ್ರಗತಿಪರ ನಾಯಕ ಸಿದ್ದರಾಮಯ್ಯನವರಿಗೆ. ಕಟ್ಟೆಯ ಮ್ಯಾಲೊಂದು ಹತ್ತಿಯ ಮರ ನೆಟ್ಟ, ಕಟ್ಟೆಯ ಮ್ಯಾಲೊಂದು ಹತ್ತಿಯ ಮರ ನೆಟ್ಟ, ತಿರುಗಿದ ಮಣ್ಣಿಗೆ ಶರಣು, ಹಿರಿಯರ ಪಾದಕ್ಕೆ ಶರಣು, ಮುಟ್ಟಿದ ಮಣ್ಣಿಗೆ ಶರಣು. ಶರಣು 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 ಶರಣಯ್ಯ ಶರಣು, ಶರಣು ಶರಣು ಶರಣಯ್ಯ ಶರಣು. ಬೆಳಕಿಗೆ ಶರಣು, ಶರಣು ಕರುಣೆಯ ಕಣ್ಣು, ಶರಣು ಶರಣಯ್ಯ ಶರಣು, ಶರಣು ಶರಣು ಶರಣಯ್ಯ ಶರಣು, ಬರ್ತಾ ಇದ್ದಾರೆ ಅಂತ ಹೇಳಿ ಇವತ್ತಿನ ಕರ್ನಾಟಕದ ಬೆಳಗುವ ಸೂರ್ಯ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಜೋರು ಚಪ್ಪಾಳೆಯಿಂದ ಸ್ವಾಗತವನ್ನು ಮಾಡೋದು. ರಮೇಶ್ ಅಗ್ರಹಾರ್ ಅವರು ಈ ಎಲ್ಲ ಪೇಂಟಿಂಗ್ಸ್ ಮಾಡಿರೋರು ಅವರು, ಧನ್ಯವಾದಗಳು ಸರ್. ಮಾನ್ಯ ಮುಖ್ಯಮಂತ್ರಿ ಈ ಶೋಷಿತ ಸಮುದಾಯದ ಪರವಾಗಿರುವಂತಹ ಎಲ್ಲರ ಪರವಾಗಿ ಅದಕ್ಕೆ ಏನೇ ಅದು ಏನು ಸಿರಿಸಿನ ನಗರ, ಅದು ಏನು ಸಿರಿಸಿನ ನಗರ. ಜಲ್ಲು ಹೆಜ್ಜೋ ಮರಕ ಧರು ಸೇವ ಸೇವಾ ಮೂರ್ತಿ ವೆಗಣಾದಾನ ಒತ್ತುಡೆ ಕೊಮರಣ ವಗಣಾದ, ಸೇವ ಸೇವಾ ಮೂರ್ತಿ ವೆಗಣಾದಾನ ಒತ್ತುಡೆ ಕೊಮರಣ ವಗಣಾದ, ಓಂಕಾರ ತಂಡಮಯ್ಯ ಗಣನಾದ ನಿನ್ನು ವರ್ಣಿಂಪನೆ ಮಯ್ಯ ಗಣನಾದ. ದಂಡವತಲ್ಲೋಲಿ ಬಾಯಮ್ಮ ನೀಕು ಮಾವಲ್ದಲಾಲ, ಮಗಂಗಮ್ಮ ನೀಕು ಮಾವಲ್ದಲಾಲ. ಮೇಲು ಮೇಲು ಯಮ್ಮ, ಮೇಲು ಮೇಲು ಯಮ್ಮ. Hey! 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 Good! ಸಾಂಸ್ಕೃತಿಕ ಯಾನ, ಆದಿಮದ ಹೆಜ್ಜೆಗಳು ಸ್ಮರಣ ಸಂಚಿಕೆ. ಗೌರವಾನ್ವಿತ ಎಲ್ಲ ಮಂತ್ರಿಗಳು ಹಾಗೂ ಶಾಸಕರು ಕೂಡ ವೇದಿಕೆಗೆ ಆಗಮಿಸಬೇಕು, ಪುಸ್ತಕಗಳನ್ನು ಸ್ವೀಕರಿಸಬೇಕು ಅಂತ ಮನವಿ ಮಾಡ್ಕೋತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ವೇದಿಕೆಗೆ ಆಗಮಿಸಬೇಕು. ಈ ಎರಡೂ ಪುಸ್ತಕಗಳ ಹಿಂದೆ ಇದು ಮುದ್ರಣಗೊಂಡು ಇಲ್ಲಿಗೆ ಬರುವ ಮುನ್ನ ಅದರ ಬಗ್ಗೆ ಹೇಳಬೇಕಾದ್ರೆ ಅದೊಂದು ದೊಡ್ಡ ಕಥೆಯೇ ಆಗುತ್ತೆ. ಪುಸ್ತಕವನ್ನು ಓದಿದಾಗ ಎಲ್ರಿಗೂ ತಿಳಿಯುತ್ತೆ. ಕಳೆದ ವರ್ಷ ನಮ್ಮ ಗುರುಗಳು ಬಿಜಿ ಅವರ ಸ್ಮರಣೆಯ ಕಾರ್ಯಕ್ಕೆ ವರ್ಷದ ಹಿಂದೆ ನಮ್ಮ BGM ಅವರ ಬರೆದಿರ್ತಕ್ಕಂತಹ ಕೊನೆಯ ಪುಸ್ತಕವನ್ನ ಬಿಡುಗಡೆ ಮಾಡಲಿಕ್ಕೆ ಕೂಡ
ಸಿದ್ದರಾಮಯ್ಯ ಸರ್ ಅವರೇ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ BGM ಸರ್ ಅವರ ಶಕ್ತಿ, ಅವರ ಸಮಾಜಮುಖಿ ಬದ್ಧತೆ, ಕಾಳಜಿ. ಈ ಒಂದು ಸರ್ ಕೊಡಿ 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 ಒಂದೊಂದು ಯಾವುದೋ ಒಂದೊಂದು ಕೊಡಿ. ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದಂತಹ ಎಲ್ಲರಿಗೂ ಕೂಡ ಹಣೆಮಣಿದು ಶರಣು ಹೇಳುತ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಶ್ರೇಯಸ್ಸನ್ನು ಕೋರಿರ್ತಕ್ಕಂಥವರಿಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಸವಣ್ಣವರು ಎಲ್ಲರೂ ಕೂಡ ನೆನಪಿನ ಕಾಣಿಕೆಯನ್ನ ಬುದ್ಧನ ಪ್ರತಿಮೆಯನ್ನ ಕೊಡ್ತಿದ್ದಾರೆ. ಸಾಹೇಬರು ಸ್ವೀಕರಿಸಿದ್ದಾರೆ. ಅವರಿಗೆ ಅನಂತ ಅನಂತ ವಂದನೆಗಳನ್ನ ಆದಿಮತ ಪರವಾಗಿ ನಾವು ಹೇಳ್ತಿದ್ದೇವೆ. ಸಂತನಲ್ಲವೇ ಸಿದ್ದರಾಮಣ್ಣನು, ಸಿದ್ದರಾಮಣ್ಣ ನಾವು ನೋಡೋದು ಹಿಂಗೆ. ಸಿದ್ದರಾಮಣ್ಣ ಸರ್ವ ಜನಾಂಗದ ಶಾಂತಿ ಶಿಖರ, ಸಂವೇದನಾಶೀಲ ಶಿಖರ, ಜನತಂತ್ರದ ಹಣೆಯ ಸಿಂಧೂರವಯ್ಯ, ಮೌಲ್ಯಕ್ಕೆ ಮತ್ತೊಂದು ಹೆಸರ. ಸರ್ವ ಜನಾಂಗದ ಸಾರಥಿಯು ನೀನು, ಸಂವೇದನಾಶೀಲ ಶಿಖರ, ಜನತಂತ್ರದ ಹಣೆಯ ಸಿಂಧೂರವಯ್ಯ, ಮೌಲ್ಯಕ್ಕೆ ಮತ್ತೊಂದು ಹೆಸರ. ಆಕಾಶದಂತ ಆಡಳಿತಗಾರ, ಆದರ್ಶವೇ ನಿನ್ನ ಉಸಿರ, ನಿಗಿ ನಿಗಿ ನಿಜಕ್ಕಾಗಿ ನಿಷ್ಠೂರವಾದೆ, ಸತ್ಯಕ್ಕೆ ಶರಣಾದ ಶಿಖರ. ಕನ್ನಡದ ನೆಲದಲ್ಲಿ ಕಾರುಣ್ಯವಾಚಲ್ಲಿ, ಕನ್ನಡದ ನೆಲದಲ್ಲಿ ಕಾರುಣ್ಯವಾಚಲ್ಲಿ, ಬೆಳಕನ್ನು ಕೊಟ್ಟವನು ನೀನು, ಬೆಳಕನ್ನು ಕೊಟ್ಟವನು ನೀನು. ದಮನಿತರ ಧನಿಯಾಗಿ ಹಸಿದವರ ಪರವಾಗಿ ಅನುದಿನವೂ ಇದ್ದವನು ನೀನು. ರೈತ ಕೂಲಿ ಮಹಿಳೆ ಕಾರ್ಮಿಕರ ಎದೆಯಲ್ಲಿ ಮರೆಯಲಾಗದ ಹಾಲು ಜೇನು. ಚಪ್ಪಳೆ ಹೊಡಿಬೇಕು. ದಮನಿತರ ದನಿಯಾಗಿ ಹಸಿದವರ ಪರವಾಗಿ ಅನುದಿನವೂ ಇದ್ದವನು ನೀನು. ರೈತ ಕೂಲಿ ಮಹಿಳೆ ಕಾರ್ಮಿಕರ ಎದೆಯಲ್ಲಿ ಮರೆಯಲಾಗದ ಹಾಲು ಜೇನು. ವಿಶ್ವ ಮಾನವ ಕವಿಯ ಸರ್ವ ಜನಾಂಗದ ತೋಟದ ಕನಸನ್ನು ಕಂಡೆ, ಕನ್ನಡದ ನಸರಲ್ಲಿ ಈ ಕನ್ನಡದ ನಡೆಯಲ್ಲಿ, ನಮ್ಮ ಕನ್ನಡದ ನಾಡಲ್ಲಿ ಹೊಸ ರಾಜಕಾರಣದ ಕಾವ್ಯವನ್ನೇ ನೀ ಬರೆದಿ, ಹೊಸ ಕಾವ್ಯವನ್ನೇ ನೀ ಬರೆದಿ. ಸಂತನಲ್ಲವೇ ಸಿದ್ದರಾಮಣ್ಣನು, ಸಂತನಲ್ಲವೇ ಸಿದ್ದರಾಮಣ್ಣನು, ಸಂತನಲ್ಲವೇ ಸಿದ್ದರಾಮಣ್ಣನು, ಸಂತಾನದಲ್ಲಿ ರಾಮಣ್ಣನು, ಸಂತನಲ್ಲವೇ ಸಿದ್ದರಾಮಣ್ಣನು, ಸಂತಾನಲ್ಲವೇ ಸಿದ್ದರಾಮಣ್ಣನು. ನಮ್ಮೆಲ್ಲರ ಆದರ್ಶ, ನಮ್ಮೆಲ್ಲರ ಎತ್ತರದ ರಾಜಕಾರಣಿ, ಸಮಾಜದ ಕನಸುಗಾರರು, ಮಲಿನವಿಲ್ಲದ ಮಾತುಗಾರರು ಸಿದ್ದರಾಮಣ್ಣವರು ವೇದಿಕೆಗೆ ಬರ್ತಾರೆ. ಪುಸ್ತಕವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ HC ಮಾದೇವಪ್ಪ ಅವರ, ಲೋಕೋಪಯೋಗಿ ಇಲಾಖೆಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಬೈತಿ ಸುರೇಶ್ ಅವರ, ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರ, ಮುಖ್ಯಮಂತ್ರಿಗಳ
ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ, ಶಾಸಕರಾದಂಥ ನಂಜೇಗೌಡ ಅವರ, ಅನಿಲ್ ಕುಮಾರ್ ಅವರ, ಕೊತ್ತನೂರು ಮಂಜುನಾಥ್ ಅವರ, ಇನ್ಯಾರು MLA-ಗಳಿದಾರ? ಆದಿಮ ಸಾಂಸ್ಕೃತಿಕ ಕೇಂದ್ರದ ಅಧ್ಯಕ್ಷರಾದಂಥ ಮುನ್ಸ್ವಾಮಿ ಅವರ, ಮುನಿಯಪ್ಪ ಅವರ, ಮಾಜಿ ಸಭಾಪತಿಗಳಾದಂಥ ಸುದರ್ಶನ್ ಅವರ, ಮಾಜಿ ಸಚಿವರು ಶಾಸಕರು ಆದಂಥ ಮಾಜಿ ಶಾಸಕರು ಶ್ರೀ ಶ್ರೀನಿವಾಸ್ ಗೌಡ ಅವರ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ, ಮಾಧ್ಯಮದ ಸ್ನೇಹಿತರೆ ಹಾಗೂ ಎಲ್ಲ ದಕ್ಷಿಣ ಭಾರತದ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲ ಕಲಾವಿದ ಬಂಧುಗಳೇ, ಇತರ ಎಲ್ಲ ಸ್ನೇಹಿತರೆ, ಇದು ಹೆಚ್ಚು ಮಾತನಾಡ್ತಕ್ಕಂಥ ವೇದಿಕೆ ಅಲ್ಲ. ನಮಗೆ ಈ ಜಾನಪದ ಹಾಡುಗಳನ್ನು, ನೃತ್ಯಗಳನ್ನು ಕೇಳಿದಾಗ, ನೋಡಿದಾಗ ಮೈ ನವಿರೇಳುತ್ತದೆ. ಹಾಗಾಗಿನೇ ನಾನು 1 ಗಂಟೆ ಸಮಯ ಕೊಡೋಣ ಅಂತ ಅನ್ಕೊಂಡಿದ್ದೆ. ಆದರೆ ಜಾನಪದ ಕಲೆ ನೋಡಿದಾಗ, ಜಾನಪದ ನೃತ್ಯಗಳನ್ನು ನೋಡಿದಾಗ ಸಮಯ ಓದೋದೇ ಗೊತ್ತಾಗಲಿಲ್ಲ. ಹಾಗಾಗಿ ಇಷ್ಟೊತ್ತು ಸಮಯವನ್ನು ಕೊಡಬೇಕಾದಂಥ ಸನ್ನಿವೇಶ ಒದಗಿ ಬಂತು. ಮುನ್ಸ್ವಾಮಿ, ನಾನು ಈ ಆದಿಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿ ಬರ್ತಾ ಇದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಮತ್ತೆ ನಮ್ಮೆಲ್ಲರಿಗೂ ಕೂಡ ಬದುಕಿನ ಬಗ್ಗೆ ಇನ್ನೊಮ್ಮೆ ನೋಡ್ತಕ್ಕಂಥ ಪರಿಸ್ಥಿತಿಯನ್ನು ತಗೊಬಂದಿದೆ. ಮನುಷ್ಯ ಸಂಬಂಧಗಳಿದಾವಲ್ಲ, ಅದು ಸಮಾಜದಲ್ಲಿ ಬಹಳ ಮುಖ್ಯ. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಆದಿಮ ಸಾಂಸ್ಕೃತಿಕ ಕೇಂದ್ರದವರು ಜನರಲ್ಲಿ ಮನುಷ್ಯತ್ವದ ಪ್ರಜ್ಞೆಯನ್ನ ಉಂಟು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಆದಿಮ ಸಾಂಸ್ಕೃತಿಕ ಕೇಂದ್ರಕ್ಕೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.
ಕುವೆಂಪು ಅವರು ಒಂದು ಮಾತನ್ನ ಹೇಳ್ತಾರೆ. ಹುಟ್ಟುವಾಗ ನಾವೆಲ್ಲರೂ ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತೀವಿ, ಸಾಯುವಾಗ ಅಲ್ಪಮಾನವರಾಗ್ಬಿಡ್ತೀವಿ ಅಂತ ಹೇಳಿ. ಎಲ್ಲರೂ ವಿಶ್ವಮಾನವರಾಗಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು, ಆದರೆ ವಿಶ್ವಮಾನವರಾಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಸಮಾಜದ ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರತಕ್ಕಂಥದ್ದು ಕೂಡ. ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನದ ಉದ್ದೇಶಗಳನ್ನು ಹೇಳುವಾಗ, ಆಶಯಗಳನ್ನು ಹೇಳುವಾಗ ಬಹಳ ಸ್ಪಷ್ಟಪಡಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಮನುಷ್ಯನಾಗಿ ಬಾಳಬೇಕು. ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದೆ. ಈ ಅಸಮಾನತೆ ಮನುಷ್ಯನ ಸ್ವಾರ್ಥದಿಂದ ಆಗಿರ್ತಕ್ಕಂಥದ್ದು. ಇದನ್ನ ದೈವ ಮಾಡಿರ್ತಕ್ಕಂಥದ್ದಲ್ಲ, ನಾವೇ ಅಸಮಾನತೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಸಮಾಜದಲ್ಲಿ ಯಾರಿಗೆ ಅವಕಾಶಗಳು ಸಿಕ್ತು, ಅವಕಾಶ ಸಿಕ್ಕದಂತ ಜನರು ತಮ್ಮ ಸ್ವಾರ್ಥಕ್ಕೋಸ್ಕರ ಸಮಾಜದ ಬಹುಸಂಖ್ಯಾತ ಜನರನ್ನ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಿದರು. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಎಲ್ಲ ಜನರು ಕೂಡ ಸಮಾಜದಲ್ಲಿ ಅವರು ದುರ್ಬಲ ವರ್ಗಕ್ಕೆ ಸೇರಿದವರು, ಅವಕಾಶಗಳಿಂದ ವಂಚಿತರಾದಂಥವರು, ಶೋಷಿತ ವರ್ಗದವರು ಅಂತೇಳಿ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು. ಶತಮಾನಗಳ ಕಾಲ ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಈ ಅಕ್ಷರ ಸಂಸ್ಕೃತಿಗಳಿಂದ ವಂಚಿತರಾದದರಿಂದ ಅಸಮಾನತೆ ಸ್ವಾಭಾವಿಕವಾಗಿ ನಿರ್ಮಾಣ ಆಯಿತು. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ರು. ಏನಂತ ಭಾಷಣ ಮಾಡಿದ್ರು ಅಂತಂದ್ರೆ, ಅದು ಅವರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೊನೆಯ ಭಾಷಣ ಮತ್ತೆ ಐತಿಹಾಸಿಕ ಭಾಷಣ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, 1950 ಜನವರಿ 26ನೇ ತಾರೀಕಿನಿಂದ ನಾವೆಲ್ಲರೂ ಕೂಡ ಭಾರತೀಯರು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಈ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಹೋಗದೆ ಹೋದರೆ ಸಮಾಜದ ಕನಸು ಕನಸಾಗೆ ಉಳಿದೋಗ್ತದೆ. ಈ ಅಸಮಾನತೆಯನ್ನು ಹೋಗಲಾಡಿಸಲೇಬೇಕು. ಒಂದು ವೇಳೆ ಈ ಅಸಮಾನತೆ ಮುಂದುವರೆದ್ರೆ, ಯಾರೋ ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಆ ಜನ ಪ್ರಜಾತಂತ್ರದ ಸೌಧವನ್ನೇ ಧ್ವಂಸ ಮಾಡ್ತಾರೆ, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ. ಪ್ರಜಾತಂತ್ರದ ಸೌಧವನ್ನೇ ಧ್ವಂಸ ಮಾಡಿಬಿಡ್ತಾರೆ ಅಂತ. ನಾವೆಲ್ಲರೂ ಕೂಡ
ರಾಜಕಾರಣಿಗಳು ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಆಗ ಮಾತ್ರ ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಅದಕ್ಕೆ ಚಲನೆ ಇಲ್ಲದೆ ಇರ್ತಕ್ಕಂಥ ಚಲನರಹಿತವಾದಂಥ ವ್ಯವಸ್ಥೆ. ಅದು ಜಾತಿ ವ್ಯವಸ್ಥೆ ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ಕ್ರಿಯೆಗಳು ದೊರಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಅದು ನಿಂತು ನೀರು ನೀತರಲ್ಲೇ ಇರ್ತದೆ. ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆನಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಸಾವಿರಾರು ವರ್ಷಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ರು. ಏನಂತ ಭಾಷಣ ಮಾಡಿದ್ರು ಅಂತಂದ್ರೆ ಅದು ಅವರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೊನೆಯ ಭಾಷಣ ಮತ್ತೆ ಐತಿಹಾಸಿಕ ಭಾಷಣ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ 1950 ಜನವರಿ 26ನೇ ತಾರೀಕಿನಿಂದ ನಾವೆಲ್ಲರೂ ಕೂಡ ಭಾರತೀಯರು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಈ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಹೋಗದೆ ಹೋದರೆ ಸಮಾಜದ ಕನಸು ಕನಸಾಗಿ ಉಳಿದು ಹೋಗ್ತದೆ. ಈ ಅಸಮಾನತೆಯನ್ನು ಹೋಗಲಾಡಿಸಲೇಬೇಕು. ಒಂದು ವೇಳೆ ಈ ಅಸಮಾನತೆ ಮುಂದುವರೆದ್ರೆ ಯಾರೋ ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಆ ಜನ ಪ್ರಜಾತಂತ್ರದ ಸೌಧವನ್ನೇ ಧ್ವಂಸ ಮಾಡ್ತಾರೆ, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ. ಪ್ರಜಾತಂತ್ರದ ಸೌಧವನ್ನೇ ಧ್ವಂಸ ಮಾಡಿಬಿಡ್ತಾರೆ ಅಂತ. ನಾವೆಲ್ಲರೂ ಕೂಡ ರಾಜಕಾರಣಿಗಳು ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಆಗ ಮಾತ್ರ ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಅದಕ್ಕೆ ಚಲನೆ ಇಲ್ಲದೆ ಇರ್ತಕ್ಕಂಥ ಚಲನರಹಿತವಾದಂಥ ವ್ಯವಸ್ಥೆ. ಅದು ಜಾತಿ ವ್ಯವಸ್ಥೆ ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ಕ್ರಿಯೆಗಳು ದೊರಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಅದು ನಿಂತು ನೀರು ನೀತರಲ್ಲೇ ಇರ್ತದೆ. ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆನಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಸಾವಿರಾರು ವರ್ಷಗಳ ಕಾಲ ಬುದ್ಧನಿಂದ ಹಿಡಿದು ಇವತ್ತಿನವರೆಗೆ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನಗಳಾಗಿದ್ರೂ ಕೂಡ ಬದಲಾವಣೆ ಇನ್ನೂ ಆಗಿಲ್ಲ. ಜಾತಿ ವ್ಯವಸ್ಥೆ ಇನ್ನೂ ಹಾಗೆ ಗಟ್ಟಿಯಾಗಿ ಉಳಿತಾ ಇದೆ. ಕಾರಣ ಯಾಕಪ್ಪ ಅಂತಂದ್ರೆ ಈ ಜಾತಿ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಗಲಿಲ್ಲ. ಆ ಕಾರಣದಿಂದ ಈ ವ್ಯವಸ್ಥೆ ಹಾಗೇ ಉಳ್ಕೊಂಡು ಹೋಗ್ತಾ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಹುಡುಗನಾಗಿದ್ದಾಗ ಸೇದಾ ಬಾವಿನಲ್ಲಿ ನೀರು ಸೇದಕ್ಕೆ ಹೋಗ್ತಿದ್ದೆ. ಆ ಸೇದಾ ಬಾವಿನಲ್ಲಿ ಆ ಗೂಡು ಕಟ್ಕೊಂಡು ಗುಬ್ಬಚ್ಚಿಗಳೆಲ್ಲ ವಾಸ ಮಾಡೋವಲ್ಲಿ. ಆ ಗುಬ್ಬಚ್ಚಿಗಳು ಕಸ ಎಲ್ಲ ಹಾಕೋವಲ್ಲಿ. ಆ ನೀರಿನಲ್ಲಿ ಕಸ ಇರ್ತಿತ್ತು. ಆ ಕಸ
ದೂರ ಹೋಗ್ಲಿ ಅಂತೇಳಿ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ನೀರು ಕಸ ಎಲ್ಲ ದೂರ ಆದ್ಮೇಲೆ ನೀರು ತಗೋತಾ ಇತ್ತು ಬಿಂದಿಗೆನಲ್ಲಿ. ಸ್ವಲ್ಪ ಹೊತ್ತಾದ್ಮೇಲೆ ಆ ಕಸ ಎಲ್ಲ ಮತ್ತೆ ಸೇರ್ಕೊಂಡ್ಬಿಡೋದು. ನಮ್ಮ ಸಮಾಜ ಹೆಂಗಪ್ಪ ಅಂತಂದ್ರೆ, ಸಮಾಜ ಸುಧಾರಕರು ಪ್ರಯತ್ನ ಮಾಡಿದಾಗ ಸ್ವಲ್ಪ ಬದಲಾವಣೆ ಆಗ್ತದೆ, ಮತ್ತೆ ಹಳೆ ವ್ಯವಸ್ಥೆಗೆ ಬಂದ್ಬಿಡ್ತದೆ. ಆದ್ರಿಂದ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಬಹಳ ಕೆಟ್ಟ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಪಟ್ಟಭದ್ರ ಹಿತಾಸಕ್ತರು. ಆ ಪ್ರಯತ್ನಕ್ಕೆ ಅನೇಕ ಹೋರಾಟಗಾರರು ಪ್ರಯತ್ನವನ್ನ, ಸಮಾಜ ಸುಧಾರಕರು ಪ್ರಯತ್ನವನ್ನ ಮಾಡಿದ್ದಾರೆ, ಆದ್ರೆ ಆಗಿಲ್ಲ. ಬಸವಾದಿ ಶರಣರು ಎಷ್ಟು ವರ್ಷಗಳಿಂದ ಹೇಳಿದ್ರು? 850 ವರ್ಷಗಳ ಹಿಂದೆನೇ ಹೇಳಿದ್ರು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ. ಹೋಗಿದ್ಯಾ? ಇವರು ನಮ್ಮವರು ಅಂತ ಆಗಿದಾರ? ಇನ್ನು ಇವನಾರವ ಅಂತಕ್ಕಂಥ ಪರಿಸ್ಥಿತಿನೇ ಮುಂದುವರೆದಿದೆ. ಅದು ಬದಲಾವಣೆ ಮಾಡಲಿಕ್ಕೆ ನೀವು ಈ ಸಾಂಸ್ಕೃತಿಕ ಕಲೆಯ ಮೂಲಕ, ಜಾನಪದ ಕಲೆಯ ಮೂಲಕ, ಸಾಹಿತ್ಯದ ಮೂಲಕ, ನೃತ್ಯದ ಮೂಲಕ, ಹಾಡುಗಳ ಮೂಲಕ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದು ಬದಲಾವಣೆ ಆಗಲೇಬೇಕು ಸಮಾಜದಲ್ಲಿ. ನಾವು ಬಹುಸಂಖ್ಯಾತ ಜನ, ಶೋಷಿತ ವರ್ಗದ ಜನ, ಈ ಜನರು ಎಲ್ಲಿವರೆಗೆ ಜಾಗೃತರಾಗೋದಿಲ್ಲ ಅಲ್ಲಿವರೆಗೆ ಬದಲಾವಣೆ ಆಗೋದು ಕಷ್ಟ. ಬದಲಾವಣೆ ಬಯಸೋರೆಲ್ಲರೂ ಕೂಡ ಬದಲಾವಣೆಗೆ ಆಗಬೇಕು, ಸ್ವಾರ್ಥಕ್ಕೆ ಬಲಿಯಾಗಬಾರ್ದು. ಸ್ವಾರ್ಥ ಮಾಡ್ತಕ್ಕಂಥ ಜನ, ಅಧಿಕಾರಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಜನ, ಯಾರು ಪಟ್ಟಭದ್ರ ಹಿತಾಸಕ್ತರಿದಾರಲ್ಲ ಈ ಸಮಾಜದಲ್ಲಿ, ಅವ್ರ ಜೊತೆ ರಾಜಿ ಆಗ್ಬಿಡ್ತಾರೆ. ಅವ್ರ ಜೊತೆ ಎಲ್ಲಿವರೆಗೆ ನೀವು ರಾಜಿ ಆಗ್ತೀರಿ ಅಲ್ಲಿವರೆಗೆ ವ್ಯವಸ್ಥೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರನೇ ನಾನು ಎಲ್ಲ ಬದಲಾವಣೆಗಳನ್ನೆಲ್ಲ ಮಾಡಿಬಿಟ್ಟಿದ್ದೀನಿ ಅಂತಲ್ಲ, ಆದರೆ ಅಂಬೇಡ್ಕರ್ ಅವರು ಹೇಳಿದಂತ ರಾಜಕೀಯ ಪ್ರಜಾಪ್ರಭುತ್ವ ಇದೆಯಲ್ಲ, ಆ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಇರಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ಅದಕ್ಕೋಸ್ಕರ ಕಟ್ಟ ಕಡೆಯ ಮನುಷ್ಯ ಅವನಿಗೆ ನ್ಯಾಯಯುತವಾಗಿ ದಕ್ಕಬೇಕಾದಂತ ಹಕ್ಕುಗಳನ್ನ, ಪಾಲನ್ನ ಸಮಾಜದಲ್ಲಿ, ಅದು ಸಾಮಾಜಿಕ ಪಾಲಿರ್ಬೋದು, ಆರ್ಥಿಕ ಪಾಲಿರ್ಬೋದು, ರಾಜಕೀಯ ಪಾಲಿರ್ಬೋದು, ಈ ಪಾಲುಗಳನ್ನು ಕೊಡ್ತಕ್ಕಂಥದ್ದನ್ನ ಮಾಡಬೇಕು. ಅದನ್ನೇ ಬಸವಾದಿ ಶರಣರು ದಾಸೋಹ ಮತ್ತು ಕಾಯಕ ಮತ್ತು ದಾಸೋಹ. ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂತಂದ್ರೆ, ಕಾಯಕ ಮಾಡೋ ಜನ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥವ್ರು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥವ್ರು. ಈ ದೇಶದಲ್ಲಿ ಸಂಪತ್ತನ್ನ ಉತ್ಪಾದನೆ ಮಾಡ್ತಕ್ಕಂಥ ಜನ ಅವರು ಕಾಯಕ ಜೀವಿಗಳು. ಯಾರು ಉತ್ಪಾದನೆ ಮಾಡೋ ಪ್ರಕ್ರಿಯೆಯಲ್ಲಿಲ್ವೋ ಅವರು ಸಂಪತ್ತಿನನ್ನ ಮಜಾ ಮಾಡ್ತಕ್ಕಂಥ ಜನ, ಅನುಭವಿಸ್ತಕ್ಕಂಥ ಜನ. ಇದು ಬದಲಾವಣೆ ಆಗ್ಬೇಕು. ಇದಾಗಬೇಕಾದ್ರೆ ಅದಕ್ಕೆ ಕಾಯಕ ಮತ್ತು ದಾಸೋಹ ಅಂತಕ್ಕಂಥ ಪದಗಳನ್ನು ಉಪಯೋಗಿಸಿದ್ರು. ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಯಾರು ಕೂತು ಇನ್ನೊಬ್ಬ ಉತ್ಪಾದನೆ ಮಾಡೋದ್ರಲ್ಲಿ ಅದನ್ನು ಅನುಭವಿಸ್ಕೊಂಡಿರ್ತಕ್ಕಂಥದ್ದು ಆಗಬಾರ್ದು. ಎಲ್ಲರೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು,
ಬಂದದನ್ನು ಎಲ್ಲರೂ ಕೂಡ ಸಮಾನವಾಗಿ ಹಂಚ್ಕೋಬೇಕು. ಅದಾದಾಗ ಮಾತ್ರ ದೇಶದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಶೋಷಣೆ ಮಾಡೋರು ಒಂದು ವರ್ಗ ಇರ್ತದೆ, ಶೋಷಿತ ವರ್ಗ ಒಂದಿರ್ತದೆ. ಈ ಬದಲಾವಣೆ ಇದೆಯಲ್ಲ, ಇದು ಆಗದೆ ಹೋದರೆ, ಸಾಮಾಜಿಕ ಬದಲಾವಣೆ ಆಗದೆ ಹೋದರೆ ನಾವೆಲ್ಲರೂ ಕೂಡ ಇದೇ ರೀತಿ ವ್ಯವಸ್ಥೆಯಲ್ಲಿ ಅವಕಾಶಗಳಿಂದ ವಂಚಿತರಾಗಿಯೇ ಉಳಿಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಸರ್ಕಾರ ಈ ದಿಕ್ಕಿನಲ್ಲಿ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರಾಜಿ ಮಾಡ್ಕೊಳ್ಳಲ್ಲ. ಅಧಿಕಾರಕ್ಕೋಸ್ಕರ ಅಂಟ್ಕೊಳ್ಳೋದು ಇಲ್ಲ. ಅಧಿಕಾರಕ್ಕೋಸ್ಕರ ನಾವು ಇದಕ್ಕೆ ತಿಲಾಂಜಲಿ ಇಡ್ತಕ್ಕಂಥ ಪ್ರಯತ್ನನೂ ಕೂಡ ಮಾಡಲ್ಲ. ಇವತ್ತು ನಮ್ಮ ದೇಶ ಬಹುತ್ವದ ದೇಶ, ಬಹು ಸಂಸ್ಕೃತಿ ಇರ್ತಕ್ಕಂಥ, ಬಹು ಭಾಷೆ ಇರ್ತಕ್ಕಂಥ, ಬಹು ಧರ್ಮ ಇರ್ತಕ್ಕಂಥ, ಬಹು ಜಾತಿಗಳಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ಈ ಬಹು ಸಂಸ್ಕೃತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಅತ್ಯಂತ ಅವಶ್ಯ. ಬಹು ಸಂಸ್ಕೃತಿ ಇವತ್ತು ಅಪಾಯದಲ್ಲಿದೆ, ಸಂವಿಧಾನ ಅಪಾಯದಲ್ಲಿದೆ, ಪ್ರಜಾಪ್ರಭುತ್ವ ದುರ್ಬಲ ಆಗ್ತಾ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಇವನ್ನೆಲ್ಲ ಗಟ್ಟಿಗೊಳಿಸ್ಬೇಕಾದ್ರೆ, ಸಂವಿಧಾನ ಉಳಿಬೇಕಾದ್ರೆ, ಸಂವಿಧಾನ ಉಳಿದೇ ಹೋದರೆ ಸಮಾಜದಲ್ಲಿರ್ತಕ್ಕಂಥ ಶೋಷಿತ ಬಹುಸಂಖ್ಯಾತ ಜನ ಬಹಳ ಕಷ್ಟ ಸಿಕ್ಕಾಕೊಂಡ್ಬಿಡ್ತಾರೆ. ಸಂವಿಧಾನ ಉಳಿದ್ರು ಮಾತ್ರ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಸಂವಿಧಾನ ಉಳಿಸಲಿಕ್ಕೆ, ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಬಹುಸಂಸ್ಕೃತಿ ಉಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಲೇಬೇಕು. ಆ ದಿಕ್ಕಿನಲ್ಲಿ ನಾವು ಸರಿಯಾದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಇತಿಹಾಸ ತಿಳ್ಕೊಳ್ಳೇಬೇಕು, ಇತಿಹಾಸದಿಂದ ಪಾಠ ಕಲಿಲೇಬೇಕು. ಇತಿಹಾಸದಿಂದ ಪಾಠ ಕಲಿತು ಬದಲಾವಣೆಯ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದೇ ನಾವು ಇವರೆಲ್ಲರಿಗೂ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ನಿಮ್ಮ ಪ್ರಯತ್ನ ಮುಂದುವರಿಸಿ, ಸರ್ಕಾರ ನಿಮಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಪ್ರಯತ್ನಗಳಾಗಬೇಕು. ನೀವು ಈಗ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ಮಾಡಿಕೊಂಡು, ಆದಿಮ ಹೆಸರಿನಲ್ಲಿ ಕೇಂದ್ರ ಮಾಡಿಕೊಂಡು ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ಈ ಕಲೆ ಮೂಲಕ, ಜಾನಪದ ಮೂಲಕ, ಸಾಹಿತ್ಯದ ಮೂಲಕ, ಸಂಗೀತದ ಮೂಲಕ, ನೃತ್ಯದ ಮೂಲಕ ಮಾಡ್ತಾ ಇದ್ದೀರಲ್ಲ, ಜನಜಾಗೃತಿ ಮಾಡ್ತಾ ಇದ್ದೀರಲ್ಲ, ಮತ್ತೆ ನಿಮ್ಮ ಉದ್ದೇಶ ಇದೆಯಲ್ಲ, ಆ ಉದ್ದೇಶ ಸಫಲ ಆಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಹಳ ಉತ್ತಮವಾದಂಥ ಕಲಾ ಪ್ರದರ್ಶನ ನಡೆದಿದೆ. ಸೊ ಇದನ್ನು ಮುಂದುವರಿಸ್ತಕ್ಕಂಥದ್ದು ಮಾಡಬೇಕು. ಜೊತೆಗೆ ಈ ಕೇಂದ್ರ, ಈ ಸಾಂಸ್ಕೃತಿಕ ಕೇಂದ್ರ ಏನು ಇದೆಯಲ್ಲ, ಇದು ಬದಲಾವಣೆಯ ಕೇಂದ್ರ ಆಗಲಿ, ಬದಲಾವಣೆಯನ್ನು ಮಾಡ್ತಕ್ಕಂಥ ಕೇಂದ್ರ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ, ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಈ ನಿಮ್ಮ ಕಲಾ ವೈಭವವನ್ನು ನೋಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಮುನಿಸ್ವಾಮಿ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳಿ, ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.